ಸಂಪೂರ್ಣವಾಗಿ ಇದನ್ನ ನಾವು ಪೋರ್ಟ್ರೇ ಮಾಡ್ಬೋದು ಅಂತ. ಅದರಲ್ಲೆಲ್ಲ ನಿಮ್ಗಳ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ, ಅಷ್ಟು ಅದ್ಭುತವಾಗಿ ಇಷ್ಟು ವರ್ಷಗಳಿಂದ ಪ್ರತಿಯೊಂದು ಸಿನಿಮಾದಲ್ಲೂ ಪ್ರೂವ್ ಮಾಡ್ಕೊಂಡು ಬಂದಿದ್ದೀರ. ಈ ಸಿನಿಮಾ ಬಗ್ಗೆ ಪ್ರಮುಖವಾಗಿ ಹೇಳೋದಾದ್ರೆ, ನಾನು ಹೇಳ್ತಾ ಇದ್ದೆ ಮಹಾಲಕ್ಷ್ಮಿ ಅಮ್ಮ ಕೂಡ ಇದ್ದಾರೆ, ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ, ನೀವು ತಾಯಿಯಾಗಿ ನಾಯಕ ನಟನಿಗೆ ಒಂದು ದಾರಿ ಆಗ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಒಂದು ಟ್ವಿಸ್ಟ್ ಅಂತ ಬಂದಾಗ ಸಿನಿಮಾದಲ್ಲಿ ಅವನ ಜೀವನದಲ್ಲಿ ಆಗ ಮಹಾಲಕ್ಷ್ಮಿ ಅವರು ಒಂದು ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ಒಂದು ಬಂದು ಹೋಗ್ತಾರೆ ಅನ್ನುವಂಥದ್ದು. ಸೊ ಈ ಕಾಂಬಿನೇಷನ್ ನೀವಿಬ್ರು ಇದೀರಾ ಅನ್ನೋದೇ ನಮ್ಗೊಂದು ಹೈಲೈಟ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಕಾಂಬಿನೇಷನ್ ಸಿನಿಮಾದಲ್ಲಿದೆ, ನಾವು ಒಟ್ಟಿಗೆ ಕೆಲಸ ಮಾಡಿದ್ದು ಇಲ್ಲ, ಆ ಥರದ ಸನ್ನಿವೇಶಗಳಿಗೂ ಈ ಸಿನಿಮಾದಲ್ಲಿಲ್ಲ. ಬಟ್ ಒಂದು ಸಿನಿಮಾದಲ್ಲಿ ಆ ಥರದೊಬ್ಬ ಸ್ಟಾರ್ ಕಲಾವಿದೆ ಇದ್ದಾರೆ ಅನ್ನೋದು ನನಗೂ ಕೂಡ ಹೆಮ್ಮೆಯಾದಂಥ ವಿಚಾರ, ನನಗೂ ಕೂಡ ಖುಷಿಯಾಗಿರುವಂಥ ವಿಚಾರನೇ. ಇನ್ನು ನೀವು ಈ ಕಾರ್ಯಕ್ರಮ ಶುರುವಿನಲ್ಲಿ ಹೇಳ್ತಾ ಇದ್ರಿ, ಇವತ್ತು ನಾವೆಲ್ಲರೂ ತುಂಬ ಜ್ಞಾಪಿಸ್ಕೊಳ್ಳುವಂತಹ ದಿನ ಅಪ್ಪು ಅವರ 50ನೇ ವರ್ಷದ ಜನ್ಮದಿನ ಅಂತ. ಅದು ಖುಷಿನೂ ಇದೆ, ಒಂಥರ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಬೇಜಾರು ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೊಂದು ಬೇಸರ ಇದ್ದೇ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹೋದ ನಂತರ ಸಾಕಷ್ಟು ನಮಗೆ ಆಧಾರವಾಗಿದ್ದಂಥ ಹಲವಾರು ಕಲಾವಿದರನ್ನು ಚಿತ್ರರಂಗ ಕಳ್ಕೊಂಡಿದೆ. ಇದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಹಾದಿಯಾಗಿ ವಿಷ್ಣುವರ್ಧನ್ ಸರ್ ಅವರಾಗಿರ್ಬೋದು, ಅಂಬರೀಷ್ ಸರ್ ಅವರು, ಇದನ್ನೇ ಕೂಡ ನಾವು ತಡ್ಕೊಳಕ್ಕಾಗದೇ ಇರುವಂಥ ಅಥವಾ ಅದನ್ನು ಒಪ್ಕೊಳಕ್ಕಾಗದೇ ಇರುವಂಥ ಮನಸ್ಥಿತಿಯಲ್ಲಿ ಇರುವಾಗಲೇ ಅಪ್ಪು ಅವ್ರನ್ನ ನಾವು ಕಳ್ಕೊಂಡಿತ್ತು. ಇದೆಲ್ಲವೂ ಕೂಡ ನಾವು ಗೊತ್ತಿರುವಂಥ ವಿಚಾರ. ಆದರೆ ಇವತ್ತಿಗೆ ಈ ಸಿನಿಮಾ ಈ ರೀತಿಯ ಒಂದು ಹೊಸ ಪ್ರಯತ್ನಗಳು ಅಪ್ಪು ಅವರ ಜನ್ಮದಿನದಂದು ಆಗ್ತಾ ಇರೋದು ನನಗೆ ಸಂತೋಷ ಕೊಟ್ಟಿದೆ. ಯಾಕೆಂದರೆ ಬಹುಶಃ ಅಪ್ಪು ಅವರ ಕನಸು ಕೂಡ ಅದೇ ಆಗಿತ್ತು. ಅಪ್ಪು ಅವ್ರನ್ನ ನಾವು ಯಾಕೆ ತುಂಬ ದೊಡ್ಡ ವ್ಯಕ್ತಿತ್ವವಾಗಿ ನಾವು ನೋಡ್ತೀವಿ ಅಂತಂದರೆ, ಅವರು ಕೇವಲ ಕಲಾವಿದನಾಗಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯ ಮಗನಾಗಿ ಒಬ್ಬ ನಾಯಕ ನಟನಾಗಿ ಮಾತ್ರ ಉಳ್ಕೊಳ್ಳಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಏನಾದ್ರು ಒಂದು ಹೊಸತನ ತರಬೇಕು, ಚಿತ್ರರಂಗಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಕೊಡುಗೆಗಳನ್ನ ಕೊಡಬೇಕು ಅಂತ ಸಾಕಷ್ಟು ಕಥೆಗಳನ್ನ ಕೇಳೋರು, ಹೊಸ ಹೊಸ ನಿರ್ಮಾಪಕರನ್ನ ನಿರ್ದೇಶಕರನ್ನ ಬೆಳೆಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಅಂದ್ರೆ ಒಟ್ಟಾರೆ ತಾವು ಮಾತ್ರ ಬೆಳೆಯೋದಲ್ಲ, ತಮ್ಮ ಜೊತೆಗೆ ಇಡೀ ಚಿತ್ರರಂಗವನ್ನ ಬೆಳೆಸೋದು, ಹೊಸ ಪ್ರತಿಭೆಗಳನ್ನ ಬೆಳೆಸುವಂತಹ ಆಸೆ, ಕನಸು, ಆಸಕ್ತಿ ಇದ್ದಂಥ ಜೀವ ಅದು ಅಪ್ಪು ಅವರು. ಹಾಗಾಗಿ ಇವತ್ತು ಅವರ ಜನ್ಮದಿನದಂದು ಈ ಥರದೊಂದು ಹೊಸ ಪ್ರಯತ್ನ, ನಿಮ್ಮೆಲ್ಲರ ಮುಂಚೆ ಒಂದು ಹೊಸ ಹಾಡು ಲಾಂಚ್ ಆಗ್ತಾ ಇದೆ ಅಂದರೆ ಬಹುಶಃ ಅವರು ಇದ್ದಿದ್ರೆ ಖುಷಿ ಪಟ್ಟಿರೋರು ಏನೋ, ಆ ಮಟ್ಟಿಗೆ ಇದು ಸೂಕ್ತ ಅಂತ ನನಗೆ ಅನಿಸುತ್ತೆ. ಇನ್ನು ಮೆಜೆಸ್ಟಿಕ್ 2 ಈ ಸಿನಿಮಾದಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳ ಪ್ರಯತ್ನ ಈ ಸಿನಿಮಾದಲ್ಲಿದೆ. ಭರತ್ ಈ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ. ಪ್ರತಿಯೊಬ್ಬ ಸಿನಿಮಾದಲ್ಲಿ, ಪ್ರತಿಯೊಂದು ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಿಗೆ ಅದೊಂದು ದೊಡ್ಡ ಸಾಹಸವೇ ಸರಿ. ಯಾಕಂದರೆ ಇಡೀ ಸಿನಿಮಾವೇ ಆತನ ಹೆಗಲ ಮೇಲೆ ಇರುತ್ತೆ. ಆ ಸಿನಿಮಾವನ್ನು ತೊಗೊಂಡು ಹೋಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಿರ್ಮಾಪಕರು ಅದು ಎಷ್ಟು ರೂಪಾಯಿದೇ ದುಡ್ಡು ಹಾಕಿರಬಹುದು, ಅದಷ್ಟು ಭಾರವನ್ನು ನಾಯಕನೇ ಹೊರಬೇಕಾಗುತ್ತೆ. ಅದನ್ನು ತುಂಬ ಶ್ರದ್ಧೆಯಿಂದ ಭರತ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಬಹುಶಃ ಭರತ್ನವ್ರನ್ನ ನೀವು ಇವಾಗ ಹೇಗೆ ನೋಡ್ತಾ ಇದ್ದೀರೋ, ಈ ಸಿನಿಮಾ ಶುರುನಲ್ಲಿ ಅವ್ರು ಹಾಗಿರಲಿಲ್ಲ. 100ಕ್ಕೂ ಹೆಚ್ಚು kg ಇದ್ರು ಅನ್ಸುತ್ತೆ ಅವರು. ಸೊ ಒಂದು ಸಿನಿಮಾಗಾಗಿ ಅವರು ದಂಡಿಸ್ಕೊಂಡಂಥ ರೀತಿನೇ ಅವ್ರಿಗೆ ಸಿನಿಮಾ ಮೇಲೆ ಎಷ್ಟು ಆಸಕ್ತಿ ಇದೆ ಅಂತ ತೋರಿಸುತ್ತೆ. ನಿಮ್ಮ ಆಸಕ್ತಿ, ಶ್ರದ್ಧೆ ಎಲ್ಲವೂ ಒಳ್ಳೆಯ ಫಲ ಕೊಡಲಿ ಭರತ್ ಅಂತ ಹೇಳ್ತೀನಿ. ಇನ್ನು ರಾಮು ನನಗೆ ತುಂಬ ಚಿರಪರಿಚಿತರು, ತುಂಬ ವರ್ಷಗಳಿಂದ ನೋಡಿದ್ದೀನಿ ರಾಮುನು. ಅಸೋಸಿಯೇಟ್ ಆಗಿ, ಕ್ಲಬ್ ಬಾಯ್ ಆಗಿ ನೋಡಿದ್ದೀನ. ಆವಾಗಲಿಂದನೂ ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂತಹ ಪ್ರೀತಿನ ನಾನು ನೋಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾದಲ್ಲೂ ಕೂಡ ಆ ಪ್ರೀತಿ ಏನು ಕಡಿಮೆ ಆಗಿರಲಿಲ್ಲ, ಇನ್ನೂ ದುಪ್ಪಟ್ಟು ಪ್ರೀತಿ ಇತ್ತು ಈ ಸಿನಿಮಾ ಬಗ್ಗೆ, ಆಸಕ್ತಿನೂ ಇತ್ತು. ಹೊಸ ನಾಯಕಿಯ ಪರಿಚಯ ಕೂಡ ಈ ಸಿನಿಮಾದಲ್ಲಿ ಆಗ್ತಾ ಇದೆ. ಒಟ್ಟಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಈ ಸಿನಿಮಾಗಳ ಮೇಲೆ. ಯಾವುದೇ ಒಂದು ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಒಂದು ಗೆಲುವನ್ನು ಕಂಡ್ರೆ ಅದು ಕೇವಲ ಒಬ್ಬ ನಿರ್ಮಾಪಕನಿಗೆ, ಒಬ್ಬ ನಾಯಕ ನಟನಿಗೆ ಮಾತ್ರ ಸೀಮಿತವಾಗಲ್ಲ. ಆ ಯಶಸ್ಸು ಇಡೀ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಯಶಸ್ಸಾಗಿರುತ್ತೆ. ಹಾಗಾಗಿ ಈ ಥರದ ಹೆಚ್ಚೆಚ್ಚು ಸಿನಿಮಾಗಳು, ಒಳ್ಳೊಳ್ಳೆ ಪ್ರಯತ್ನದ ಸಿನಿಮಾಗಳು
ಕನ್ನಡ ಚಿತ್ರರಂಗದಲ್ಲಿ ಆಗಲಿ ವಾರಕ್ಕೆ 7-8 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅಟ್ಲೀಸ್ಟ್ ತಿಂಗಳಿಗೆ 1 ಸಿನಿಮಾನಾದರೂ ಹಿಟ್ ಆಗಲಿ, ಎಲ್ಲ ಸಿನಿಮಾನು ಹಿಟ್ ಆಗಲಿ ಅನ್ನುವಂಥ ಆಸೆ ಇದೆ. ಅಟ್ಲೀಸ್ಟ್ 1-2 ಸಿನಿಮಾಗಳಾದರೂ ಹಿಟ್ ಆದರೆ ಇಂತಹ ನಿರ್ಮಾಪಕರು ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನು ಮಾಡ್ತಾರೆ, ಒಂದಿಷ್ಟು ಒಳ್ಳೆಯ ಕಲಾವಿದರು ಇಂತಹ ಸಿನಿಮಾ ಮೂಲಕ ಬರ್ತಾರೆ ಅನ್ನುವಂಥ ಒಂದು ಆಸೆ ನನಗಿದೆ. ನನ್ನ ಪಾತ್ರದ ಬಗ್ಗೆ ಸಹಜವಾಗಿ ಹೀರೋ, ನೀವು ನಾಳೆ ಪೋಸ್ಟ್ರಲ್ಲಿ ನೋಡ್ತಾ ಇದ್ದೀರಾ, ಹೀರೋ ಮಚ್ಚಿಡ್ಕೊಂಡಿದ್ದಾನೆ ಅಂದರೆ ಅಮ್ಮ ಇನ್ನೇನು ಮಾಡಿರಲ್ಲ ಅಲ್ಲ. ಸಹಜವಾಗಿ ಎಲ್ಲರ ಮನೇಲಿ ಒಬ್ಬ ತಾಯಿ ಇದ್ರೆ ಏನು ಮಾಡಿರ್ತಾಳೋ ಆ ಥರದ ಒಂದು ಸಹಜವಾದಂಥ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ಸಾಕಷ್ಟು ಪ್ರೀತಿಯಿಂದ ಪ್ರತಿಯೊಂದು ಸೀನನ್ನು, ಪ್ರತಿಯೊಂದು ಸಂಭಾಷಣೆಯನ್ನು ನಮ್ಮ ರಾಮು ತುಂಬ ಪ್ರೀತಿಯಿಂದ ಆ ಸೀನ್ಗಳನ್ನು ನಾನು ನರೇಟ್ ಮಾಡುವಾಗ ನನ್ನ ಮೇಲಿರುವಂತಹ ಅಭಿಮಾನವೂ ನನಗೆ ಅರ್ಥ ಆಗುತ್ತೆ. ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದು ನನಗೆ ಖುಷಿ ಇದೆ. ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡೋದಷ್ಟೇ ನಮ್ಮ ಕೆಲಸ. ಇವತ್ತು ನಾನು ಮಾಡ್ತಿರೋದಿಲ್ಲ ಅಷ್ಟೇ. ಭರತ್ ಪ್ರೀತಿಯಿಂದ ಮನೆಗೆ ಬಂದು ಈ ಸಾಂಗ್ನ ಮನೇಲಿ ತೋರಿಸಿ ಅಮ್ಮ ಬರಲೇಬೇಕು ಅಂದಾಗ ಇದು ನಮ್ಮೆಲ್ಲರ ಕರ್ತವ್ಯಪ್ಪ, ನಾವು ಬರಲೇಬೇಕು. ಈ ಸಿನಿಮಾ ಮಾತ್ರ ನನ್ನ ಸಿನಿಮಾ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ತಯಾರಾಗುವಂಥ ಎಲ್ಲ ಸಿನಿಮಾಗಳು ನನ್ನ ಸಿನಿಮಾವೇ. ಅವೆಲ್ಲವೂ ಚೆನ್ನಾಗಾಗಬೇಕು. ಸೊ ತಂಡಕ್ಕೆ ಒಳ್ಳೇದಾಗಲಿ. ಮೆಜೆಸ್ಟಿಕ್ 2 ಅನ್ನುವಂಥ ಒಂದು ಒಳ್ಳೆ ಟೈಟಲ್ನ ತೊಗೊಂಡು ಬಂದಿದ್ದೀರಾ. ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಈ ಟೈಟಲ್ ಮೂಲಕ ಎಷ್ಟು ಒಳ್ಳೆಯದಾಗಿದೆ, ಇಂಡಸ್ಟ್ರಿಗೂ ಒಳ್ಳೆಯದಾಗಿದೆ. ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಈ ಥರದ್ದು ಒಂದು ಟೈಟಲ್ ಮೂಲಕ. ಈ ಸಿನಿಮಾ ಮೂಲಕನೂ ಮತ್ತೆ ಅದು ಮರುಕಳಿಸ್ಲಿ ಅಂತ ನಾನು ಹೇಳ್ತಾ, ಅಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ಕಲಾವಿದರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ.